ಸಂಚಲನ ಕಳೆಗಟ್ಟಿದೆ. ಕೇಸರಿ ಬಾವುಟ ರಸ್ತೆಗಳಲ್ಲಿ ರಾರಾಜಿಸಿದೆ. ಕೆಂಭಾವಿಯಲ್ಲಿ ಅದ್ದೂರಿ ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಶಧಾರಿಗಳು ಪರೇಡ್ ನಡೆಸಲಿದ್ದಾರೆ. ಕೆಂಭಾವಿಯಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸ್ತಾ ಇವೆ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ನಿರ್ಮಾಣವಾಗಿತ್ತು. ಇದೀಗ ಪಥಸಂಚಲನಕ್ಕೆ ಅವಕಾಶ ಕೊಡಲಾಗಿದೆ. ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಕೇಸರಿ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಗಣವೇಶಧಾರಿಗಳು ಪಥಸಂಚಲನಕ್ಕೆ ಅಣಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭ ಆಗಲಿದೆ. ಕೆಂಭಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗಲಿದೆ. ಕೆಂಭಾವಿ ಪಟ್ಟಣದ ತುಂಬೆಲ್ಲ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಪರೇಡ್ ಸಂಭ್ರಮ ಕಳೆಗಟ್ಟಿದೆ. 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲ ನಗರಗಳಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನು ನಡೆಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಕೆಲವು ನಗರಗಳಲ್ಲಿ ಪರೇಡ್ ನಡೆಸೋದಕ್ಕೆ ಸಾಕಷ್ಟು ಗೊಂದಲ ಉಂಟಾಗಿತ್ತು, ಸಂಘರ್ಷ ಉಂಟಾಗಿತ್ತು. ಇದೀಗ ಕೆಂಭಾವಿಯಲ್ಲೂ ಕೂಡ ಪರೇಡ್ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿದೆ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಕಳೆಗಟ್ಟಿದೆ. ಕೇಸರಿ ಬಾವುಟ ರಸ್ತೆಗಳಲ್ಲಿ ರಾರಾಜಿಸಿದೆ. ಕೆಂಭಾವಿಯಲ್ಲಿ ಅದ್ದೂರಿ ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಶಧಾರಿಗಳು ಪರೇಡ್ ನಡೆಸಲಿದ್ದಾರೆ. ಕೆಂಭಾವಿಯಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸ್ತಾ ಇವೆ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ನಿರ್ಮಾಣವಾಗಿತ್ತು. ಇದೀಗ ಪಥಸಂಚಲನಕ್ಕೆ ಅವಕಾಶ ಕೊಡಲಾಗಿದೆ. ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಕೇಸರಿ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಗಣವೇಶಧಾರಿಗಳು ಪಥಸಂಚಲನಕ್ಕೆ ಅಣಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭ ಆಗಲಿದೆ. ಕೆಂಭಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗಲಿದೆ. ಕೆಂಭಾವಿ ಪಟ್ಟಣದ ತುಂಬೆಲ್ಲ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಪರೇಡ್ ಸಂಭ್ರಮ ಕಳೆಗಟ್ಟಿದೆ. 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲ ನಗರಗಳಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನು ನಡೆಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಕೆಲವು ನಗರಗಳಲ್ಲಿ ಪರೇಡ್ ನಡೆಸೋದಕ್ಕೆ ಸಾಕಷ್ಟು ಗೊಂದಲ ಉಂಟಾಗಿತ್ತು, ಸಂಘರ್ಷ ಉಂಟಾಗಿತ್ತು. ಇದೀಗ ಕೆಂಭಾವಿಯಲ್ಲೂ ಕೂಡ ಪರೇಡ್ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿದೆ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಕಳೆಗಟ್ಟಿದೆ. ಕೇಸರಿ ಬಾವುಟ ರಸ್ತೆಗಳಲ್ಲಿ ರಾರಾಜಿಸಿದೆ. ಕೆಂಭಾವಿಯಲ್ಲಿ ಅದ್ದೂರಿ ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಶಧಾರಿಗಳು ಪರೇಡ್ ನಡೆಸಲಿದ್ದಾರೆ. ಕೆಂಭಾವಿಯಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸ್ತಾ ಇವೆ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ನಿರ್ಮಾಣವಾಗಿತ್ತು. ಇದೀಗ ಪಥಸಂಚಲನಕ್ಕೆ ಅವಕಾಶ ಕೊಡಲಾಗಿದೆ. ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಕೇಸರಿ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಗಣವೇಶಧಾರಿಗಳು ಪಥಸಂಚಲನಕ್ಕೆ ಅಣಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭ ಆಗಲಿದೆ. ಕೆಂಭಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗಲಿದೆ. ಕೆಂಭಾವಿ ಪಟ್ಟಣದ ತುಂಬೆಲ್ಲ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಪರೇಡ್ ಸಂಭ್ರಮ ಕಳೆಗಟ್ಟಿದೆ. 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲ ನಗರಗಳಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನು ನಡೆಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಕೆಲವು ನಗರಗಳಲ್ಲಿ ಪರೇಡ್ ನಡೆಸೋದಕ್ಕೆ ಸಾಕಷ್ಟು ಗೊಂದಲ ಉಂಟಾಗಿತ್ತು, ಸಂಘರ್ಷ ಉಂಟಾಗಿತ್ತು. ಇದೀಗ ಕೆಂಭಾವಿಯಲ್ಲೂ ಕೂಡ ಪರೇಡ್ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿದೆ. ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಕಳೆಗಟ್ಟಿದೆ. ಕೇಸರಿ ಬಾವುಟ ರಸ್ತೆಗಳಲ್ಲಿ ರಾರಾಜಿಸಿದೆ. ಕೆಂಭಾವಿಯಲ್ಲಿ ಅದ್ದೂರಿ ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಶಧಾರಿಗಳು ಪರೇಡ್ ನಡೆಸಲಿದ್ದಾರೆ. ಕೆಂಭಾವಿಯಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸ್ತಾ ಇವೆ.
ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ನಿರ್ಮಾಣವಾಗಿತ್ತು. ಇದೀಗ ಪಥಸಂಚಲನಕ್ಕೆ ಅವಕಾಶ ಕೊಡಲಾಗಿದೆ. ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಕೇಸರಿ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನಕ್ಕೆ ಅಣಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭ ಆಗಲಿದೆ. ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗಲಿದೆ. ಕೆಂಬಾವಿ ಪಟ್ಟಣದ ತುಂಬೆಲ್ಲ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಪರೇಡ್ ಸಂಭ್ರಮ ಕಳೆಗಟ್ಟಿದೆ. 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲ ನಗರಗಳಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನು ನಡೆಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಕೆಲವು ನಗರಗಳಲ್ಲಿ ಪರೇಡ್ ನಡೆಸೋದಕ್ಕೆ ಸಾಕಷ್ಟು ಗೊಂದಲ ಉಂಟಾಗಿತ್ತು, ಸಂಘರ್ಷ ಉಂಟಾಗಿತ್ತು. ಇದೀಗ ಕೆಂಬಾವಿಯಲ್ಲೂ ಕೂಡ ಪರೇಡ್ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿದೆ. ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಕಳೆಗಟ್ಟಿದೆ. ಕೇಸರಿ ಬಾವುಟ ರಸ್ತೆಗಳಲ್ಲಿ ರಾರಾಜಿಸಿದೆ. ಕೆಂಬಾವಿಯಲ್ಲಿ ಅದ್ದೂರಿ ಪಥ ಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪುರಸಭೆ ಮುಂಭಾಗದಿಂದ ಪಥ ಸಂಚಲನ ಆರಂಭವಾಗಲಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಪರೇಡ್ ನಡೆಸಲಿದ್ದಾರೆ. ಕೆಂಬಾವಿಯಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸ್ತಾ ಇವೆ. ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ನಿರ್ಮಾಣವಾಗಿತ್ತು. ಇದೀಗ ಪಥಸಂಚಲನಕ್ಕೆ ಅವಕಾಶ ಕೊಡಲಾಗಿದೆ. ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಕೇಸರಿ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಗಣವೇಷಧಾರಿಗಳು ಪಥಸಂಚಲನಕ್ಕೆ ಅಣಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಥಸಂಚಲನ ಆರಂಭ ಆಗಲಿದೆ. ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗಲಿದೆ. ಕೆಂಬಾವಿ ಪಟ್ಟಣದ ತುಂಬೆಲ್ಲ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಪರೇಡ್ ಸಂಭ್ರಮ ಕಳೆಗಟ್ಟಿದೆ. 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲ ನಗರಗಳಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನು ನಡೆಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಕೆಲವು ನಗರಗಳಲ್ಲಿ ಪರೇಡ್ ನಡೆಸೋದಕ್ಕೆ ಸಾಕಷ್ಟು ಗೊಂದಲ ಉಂಟಾಗಿತ್ತು, ಸಂಘರ್ಷ ಉಂಟಾಗಿತ್ತು. ಇದೀಗ ಕೆಂಬಾವಿಯಲ್ಲೂ ಕೂಡ ಪರೇಡ್ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿದೆ. ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಕಳೆಗಟ್ಟಿದೆ. ಕೇಸರಿ ಬಾವುಟ ರಸ್ತೆಗಳಲ್ಲಿ ರಾರಾಜಿಸಿದೆ. ಕೆಂಬಾವಿಯಲ್ಲಿ ಅದ್ದೂರಿ ಪಥ ಸಂಚಲನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಪುರಸಭೆ ಮುಂಭಾಗದಿಂದ ಪಥ ಸಂಚಲನ ಆರಂಭವಾಗಲಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಪರೇಡ್ ನಡೆಸಲಿದ್ದಾರೆ. ಕೆಂಬಾವಿಯಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸ್ತಾ ಇವೆ. ಕೆಂಬಾವಿಯಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ನಿರ್ಮಾಣವಾಗಿತ್ತು. ಇದೀಗ ಪಥ ಸಂಚಲನಕ್ಕೆ ಅವಕಾಶ ಕೊಡಲಾಗಿದೆ. ಪಟ್ಟಣದ ವಿವಿಧ ಗಲ್ಲಿಗಳಲ್ಲಿ ಕೇಸರಿ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಗಣವೇಷಧಾರಿಗಳು ಪಥ ಸಂಚಲನಕ್ಕೆ ಅಣಿಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಥ ಸಂಚಲನ ಆರಂಭ ಆಗಲಿದೆ. ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥ ಸಂಚಲನ ಆರಂಭ ಆಗಲಿದೆ. ಕೆಂಬಾವಿ ಪಟ್ಟಣದ ತುಂಬೆಲ್ಲ ಕೇಸರಿ ಬಾವುಟ ರಾರಾಜಿಸ್ತಾ ಇದೆ. ಆರ್ಎಸ್ಎಸ್ ಪರೇಡ್ ಸಂಭ್ರಮ ಕಳೆಗಟ್ಟಿದೆ. 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲ ನಗರಗಳಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನು ನಡೆಸ್ತಾ ಇದೆ. ಆದರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಕೆಲವು ನಗರಗಳಲ್ಲಿ ಪರೇಡ್ ನಡೆಸೋದಕ್ಕೆ ಸಾಕಷ್ಟು ಗೊಂದಲ ಉಂಟಾಗಿತ್ತು, ಸಂಘರ್ಷ ಉಂಟಾಗಿತ್ತು. ಇದೀಗ ಕೆಂಬಾವಿಯಲ್ಲೂ ಕೂಡ ಪರೇಡ್ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಸಿಕ್ಕಿದೆ.